ಜಗತ್ತು ದೇವರ ದೃಷ್ಟಿಯಲ್ಲಿ ಕೆಟ್ಟು ಹೋಗಿತ್ತು. ಹಿಂಸಾಚಾರದಿಂದ ತುಂಬಿ ತುಳುಕುತ್ತಿತ್ತು. ಭೂನಿವಾಸಿಗಳೆಲ್ಲರೂ ತಮ್ಮ ನಡತೆಯನ್ನ ಕೆಡಿಸಿಕೊಂಡಿದ್ದರು. ಆದಿಕಾಂಡ 6ನೇ ಅಧ್ಯಾಯ 11ನೇ ವಾಕ್ಯ ದೇವರ ಪರಿಶುದ್ಧ ವಾಕ್ಯ. ಲೋಕೋದ್ಧಾರಕನಾದಂತ ಯೇಸು ಕ್ರಿಸ್ತನಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಪೂರ್ವಿಕರು ವರ್ಷಕ್ಕೆ ಒಂದೇ ಬಾರಿ ಹಬ್ಬಕ್ಕೆಂದು ಹೊಸ ಬಟ್ಟೆಯನ್ನ ಕೊಂಡುಕೊಳ್ಳುತ್ತಿದ್ದರು. ಅವರು ವಾರ ಪೂರ್ತಿ ಧರಿಸುತ್ತಿದ್ದಂಥದ್ದು ಒಂದೇ ಜೊತೆ ಬಟ್ಟೆ. ಆದರೆ ನಾವು ಇಂದು ಡಿಸ್ಕೌಂಟ್ ಸೇಲ್ ಅಥವಾ ಆಫರ್ ಸೇಲ್ ಎಂದು ತಿಂಗಳಿಗೆ ಎಷ್ಟು ಜೊತೆ ಬಟ್ಟೆಗಳನ್ನ ಖರೀದಿಸುತ್ತೇವಲ್ಲವೇ. ಮುಂಜಾನೆ ವಾಕಿಂಗ್ಗೆ ಒಂದು ಜೊತೆ ಬಟ್ಟೆ ಆದರೆ ಮನೆಯಲ್ಲಿ ಧರಿಸಲು ಒಂದು ಜೊತೆ ಬಟ್ಟೆ, ಕೆಲಸ ಕಾರ್ಯಗಳಿಗೆ ಹೋಗುವಾಗ ಮತ್ತೊಂದು ಜೊತೆ ಬಟ್ಟೆ, ಸಂಜೆ ಪಾರ್ಟಿ ಅಥವಾ ಫಂಕ್ಷನ್ ಗಳಿಗೆ ಹೋಗಲು ಒಂದು ಜೊತೆ ಬಟ್ಟೆ, ರಾತ್ರಿ ನಿದ್ರಿಸಲು ಒಂದು ಜೊತೆ ಬಟ್ಟೆಯನ್ನ ಧರಿಸುತ್ತಿದ್ದೇವಲ್ಲವೇ. ಆದರೆ ನಮ್ಮ ಪೂರ್ವಿಕರು ಬೆಳಗಿನಿಂದ ಸಂಜೆಯವರೆವಿಗೂ ವಾರವೆಲ್ಲ ಒಂದೇ ಬಟ್ಟೆಯನ್ನ ಧರಿಸಿಕೊಂಡಿದ್ದರೂ ಅವರ ಬಟ್ಟೆಗಳು ಕೊಳಕಾಗಿದ್ದವು. ಆದರೆ ಅವರ ಮನಸ್ಸು ಎಷ್ಟು ಶುದ್ಧವಾಗಿತ್ತಲ್ಲವೇ. ಆದರೆ ಇಂದು ನಾವು ಗಂಟೆಗೆ ಒಂದೊಂದು ಬಟ್ಟೆಗಳನ್ನ ಧರಿಸುತ್ತೇವೆ. ಅಂದವಾಗಿ ಕಾಣಲು ಸೌಂದರ್ಯ ವರ್ಧಕಗಳನ್ನ ಬಳಸುತ್ತೇವೆ. ಬಾಹ್ಯ ನೋಟಕ್ಕೆ ಸುಂದರವಾಗಿ ಕಾಣಿಸಿಕೊಳ್ಳಲು ಬಹಳಷ್ಟು ಪ್ರಯತ್ನಿಸುತ್ತೇವೆ. ಆದರೆ ನಮ್ಮ ಮನಸ್ಸುಗಳು ಅಶುದ್ಧತೆಯಿಂದ ಕೆಟ್ಟು ಹೋಗಿದೆ ಅಲ್ಲವೇ. ಮನುಷ್ಯರಾದ ನಾವು ಮನುಷ್ಯತ್ವವನ್ನ, ಮಾನವೀಯತೆಯನ್ನ ಮರೆತು ಬಿಟ್ಟಿದ್ದೇವಲ್ಲವೇ. ಇಂದು ಜನರ ದೃಷ್ಟಿಯಲ್ಲಿ ಸುಂದರವಾಗಿ ಕಾಣಲು ಪ್ರಯತ್ನಿಸುವ ನಾವು ನಮ್ಮನ್ನ ಸೃಷ್ಟಿ ಮಾಡಿದಂತಹ ಸ್ವಾಮಿ ಸರ್ವೇಶ್ವರನಾದಂತ ಯಾವೇ ಯೆಹೋವ ತಂದೆ ದೇವರ ದೃಷ್ಟಿಯಲ್ಲಿ ಸುಂದರವಾಗಿ ಕಾಣಿಸಿಕೊಳ್ಳಲು ಪ್ರಯತ್ನಿಸೋಣವೇ. ಆಮೆನ್.